ಸಂತೋಷ. ರಾಜ್ಕುಮಾರ್ ಅಂತಂದ್ರೆ ಅವರು ನಮ್ಗೆಲ್ಲರಿಗೂ ಕೂಡ ಇಡೀ ಚಿತ್ರರಂಗಕ್ಕೆ ದೇವರು. ನಾವು ಆ ಮನೆಯಲ್ಲೇ ಬೆಳೆದಿದ್ದು ಅವರ ಆಶೀರ್ವಾದದಿಂದಲೇ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ಕಳೆದ ಬಾರಿ ನಾನು ಅಧ್ಯಕ್ಷೆಯನ್ನಾಗಿ ನನಗೆ ನಾನು ಆದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ದೇವತೆ ತರ ಬಂದು ಕೂತ್ಕೊಂಡು ನನಗೆ ಶ್ರೀರಕ್ಷೆಯಾಗಿ ಇದ್ರು. ಆಯ್ತಾ? ಸೊ ಈಗ ತ್ಯಾಗರಾಜ್ ಅವರು ಬಂದು ಮನವಿಯನ್ನ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಲ್ಲಿ ಈ ಸಲ ನಾನು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನೆನಪಿಟ್ಕೊಂಡು ಮೀಟಿಂಗಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿ 50 ವರ್ಷ ಆಯಿತು. ಯಾಕೆಂದ್ರೆ ಅವರ ನಿರ್ಮಾಣದ ಮೊದಲ ನಾಯಕಿ ನಾನು. ಅದರಿಂದ ನಿರ್ಮಾಣ ಆಗಿ 50 ವರ್ಷ ಆಯಿತು. ಈ ಸಲ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಮತ್ತು ಅವರ ಚಿತ್ರಗಳೆಲ್ಲವೂ ಅಮ್ಮಂದು ಚಿತ್ರಗಳೆಲ್ಲವೂ ಕೂಡ ಪ್ರದರ್ಶನಗೊಳ್ತು. ಈ ಮನೆದೇವರನ್ನ ಮನುಷ್ಯರು ಯಾವಾಗಲೂ ನೆನೆಸ್ಕೊತಾರಂತಾರೆ. ಹಾಗೆ ನನಗೆ ಮನೆದೇವರು ಪಾರ್ವತಮ್ಮ ರಾಜ್ಕುಮಾರ್. ನಾವಿಲ್ಲಿ ಕೂತರು ನಮ್ಮ ಬೆಂಗಾವಲಾಗಿ ಹಿಂದೇನೂ ಇದ್ದಾರೆ, ಇಲ್ಲೂ ಇದ್ದಾರೆ. ಸೊ ಅದರಿಂದ ಇದು ನೀವು ಹೇಳಿರ್ತಕ್ಕಂಥದ್ದು ಅಭಿಮಾನಿಗಳು ನಿಮ್ಮ ಸದಾ ನಿಮ್ಮ ಜೊತೆ ಇರ್ತೀವಿ. ಒಂದು ಸಣ್ಣ ಬೇಡಿಕೆ ಏನಲ್ಲ ಮೇಡಮ್, ಇದು ಎಲ್ಲ ಅಭಿಮಾನಿಗಳ ಪರವಾಗಿ ಆ ಸ್ಮಾರಕಕ್ಕೆ ತಾವು ಭೇಟಿ ನೀಡಿ ಇವೆಲ್ಲ ಮೂವಂದ್ರೆ ನಾವು ನಿಮ್ ಜೊತೆ ಬರ್ತೀವಿ, ನಾವು ಮಾಡ್ತೀವಿ. ನಿಮ್ಮದು ಮಾತು ನಡೀತದೆ ಮೇಡಮ್. ಸರ್ಕಾರ ಇಲ್ಲ ಸರ್ಕಾರ ಇದಕ್ಕೊಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ನಾನು ಇದ್ದೆ, ಅಶ್ವಿನಿ ಅವರು. ಅದೇನಂದ್ರೆ ಸರ್ಕಾರ ಒಂದಷ್ಟು ಬೇಕಾದಷ್ಟು ಹಣ ಕೊಟ್ಟಿದೆ. ಸರ್ಕಾರ ಇದನ್ನ ಬಹಳ ಚೆನ್ನಾಗಿ ಮಾಡಿದೆ. ಹಾಗೆ ಆ ಕುಟುಂಬದವರು ಕೂಡ ಅದನ್ನು ದೇವಸ್ಥಾನದ ಹಾಗೆ ಇಟ್ಟಿದ್ದಾರೆ. ಸೊ ಅದೆರಡನ್ನೂ ನಾವು ಮರೆಯೋಕ್ಕಾಗೋದಿಲ್ಲ. ಅವಾಗ ಕಮಿಟಿನಲ್ಲಿ ಹೇಗೆ ಅದನ್ನ ಒಂದು ಸ್ಮಾರಕವನ್ನ ವಿಭಿನ್ನವಾದ ಸ್ಮಾರಕ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆಗಳೆಲ್ಲ ಆಯಿತು. ಅಶ್ವಿನಿ ಅವರು ಕೂಡ ತುಂಬಾ ಒಳ್ಳೆಯ ಒಂದು ಇದನ್ನ ಪ್ಲಾನ್ ತಂದಿದ್ರು, ಸರ್ಕಾರವು ಒಂದು ತಂದಿತ್ತು. ಅವೆರಡರ ನಡುವೆ ಹೀಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಸದಸ್ಯರೆಲ್ಲರೂ ಕೂಡ ಹೇಳಿದ್ವಿ. ಸರ್ಕಾರ ಆ ಕೆಲಸದಲ್ಲಿ ಮುಂದುವರೆದಿದೆ. ತಮ್ಮ ಮಾತನ್ನು ಕೂಡ ನಾವು ಇವಾಗ ಮತ್ತೆ ಪುನಃ ಅದನ್ನ ಕೂಡ ನಾನು ಸೇರಿಸ್ತೀನಿ. ಅದು ನನಗೆ ಒಂದ್ ಸ್ವಲ್ಪ ಸಮಯ ಬಿಡಿ. ಅಲ್ಲಲ್ಲ ನೋಡಿ, ಎಲ್ಲರೂ ಮಾಡ್ತಾರೆ. ಪಾರ್ವತಮ್ಮ ಅನ್ನುವ ಹೆಸರಿದೆ ನೋಡಿ. ಶಿವನಿಗೆ ಅವರಿಗೆ ಮನವಿ ಕೊಟ್ಟಿದ್ವಿ, ಗೋವಿಂದಣ್ಣ ಜೊತೆಗೆ ಕೊಟ್ಟಿದ್ವಿ. ಗೋವಿಂದಣ್ಣ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಕ್ಕಾಗಲ್ಲ. ನಮ್ಮ ಅಧ್ಯಕ್ಷರು ನೀವು ನಮ್ಮ ಪರವಾಗಿದ್ದೀರಾ. ಈಗ ಅಲ್ಲ ದಯವಿಟ್ಟು ಆ ಮಾತೇ ಹೇಳ್ಬೇಡಿ. ಯಾವುದೇ ಪ್ರತಿಭಟನೆ ಮಾಡೋದು, ನಾವು ಯಾವುದು ಪ್ರತಿಭಟನೆ ಯಾರಿಗೆ ಮಾಡಬೇಕು ಅಂದ್ರೆ ಯಾಕೆ ಮಾಡಬೇಕು? ಒಬ್ಬ ಮನುಷ್ಯನ ಆತ್ಮದೊಳಗೆ ಅವರು ಇರುವಾಗ ನಾವು ರಾಜ್ಕುಮಾರ್ ಪಕ್ಕದಲ್ಲೇ ಪಾರ್ವತಮ್ಮ ಅವ್ರನ್ನ ಮಲಗಿಸಿದಾಗ ಇನ್ನೇನು ನಾವು ಕಡಿಮೆ ಮಾಡಿದೀವಿ ಹೇಳಿ? ಅವ್ರನ್ನ ಹೆಂಗ್ ಮರೆಯಕ್ಕಾಗುತ್ತಾ? ಇಂಡಸ್ಟ್ರಿ ಶತಮಾನಕ್ಕೊಂದು ರಾಜ್ಕುಮಾರ್ ಇವರೇ, ಬರಕ್ ಸಾಧ್ಯವಿಲ್ಲ. ಆ ಪುಣ್ಯಾತ್ಮರು ನೋಡಿದೆ ನಿಮ್ದು 7 ಸಿನಿಮಾ ಅಣ್ಣವ್ರ ಜೊತೆ ಮಾಡಿರೋದು. ಶತಮಾನಕ್ಕೊಬ್ರೇ ರಾಜ್ಕುಮಾರ್ ಅಂತ ಒಬ್ರೆ. ಎಲ್ಲರೂ ನೀವು ಏನೇ ಮಾಡಿ ಅವರು ಒಬ್ರೆ, ಆಯ್ತಾ? ಹಾಗಿದ್ದಾಗ ನೀವು ಯಾಕೆ ಯೋಚನೆ ಮಾಡ್ತೀರಾ? ಇದ್ರ ಬಗ್ಗೆ ನಾವು ಎಲ್ಲರ ಹತ್ರ ಮಾತಾಡಿ, ಓಕೆ, ಇದು ಎಲ್ಲೆಲ್ಲಿ ಸಾಧ್ಯತೆ ಇದೆ, ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.